ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಆಲೂ ಪರೋಟ ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಲಿಕ್ವಿಡ್ ಡೋಯಿಂದ. ಇದಕ್ಕೇನು ಲಟ್ಟಿಸಬೇಕಾಗಿರೋಂಥ ಟೆನ್ಷನ್ ಇಲ್ಲ. ಹಿಟ್ಟನ್ನು ನಾದ್ಕೋಬೇಕು ಅಂತ ಏನು ಟೆನ್ಷನ್ ಇಲ್ಲ. ಒಂದು ಲಿಕ್ವಿಡ್ ಡೋಯಿಂದ ಆಲೂ ಪರೋಟ ಈಸಿಯಾಗಿ ಮಾಡ್ಕೋಬೋದು. ಫಸ್ಟ್ ಟೈಮ್ ಮಾಡೋಂಥವ್ರು ಕೂಡ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಅದು ಹೇಗೆ ಅಂತ ನೋಡೋಣ. ಆದರೆ ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನಿಲ್ಲಿ ಒಂದು ಆಲೂಗಡ್ಡೆನ ಬೇಯಿಸಿ ತೊಗೊಂಡಿದ್ದೀನಿ. ಅದನ್ನು ಈ ಥರ ಗ್ರೇಟ್ ಮಾಡಿ ತೊಗೋತಾ ಇದ್ದೀನಿ. ಆಲೂಗಡ್ಡೆ ಒಂದು ಸಾಕಾಗುತ್ತೆ. ದೊಡ್ಡ ಸೈಜಿಂದು ಒಂದು ತೊಗೊಂಡಿದ್ದೀನಿ ಆಲೂಗಡ್ಡೆ. ಈಗ ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ಇಲ್ಲಿ ನಾನು ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಧನಿಯಾ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನಂತರ ಖಾರಕ್ಕೋಸ್ಕರ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಾದರೆ ಸ್ವಲ್ಪ ಇಂಗು ಕೂಡ ಹಾಕೋಬೋದು. ಈಗ ಇದನ್ನು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಮೈದಾ ಯೂಸ್ ಮಾಡ್ತಿಲ್ಲ. ಗೋಧಿ ಹಿಟ್ಟಿಂದ ಅಷ್ಟು ಸ್ಮೂತಾಗಿರೋವಂಥ ಒಂದು ಆಲೂ ಪರೋಟ ಮಾಡ್ತಾ ಇರೋಂಥದ್ದು. ಅದಕ್ಕೋಸ್ಕರ ಇಲ್ಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಒಂದು 2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೋಬೇಕು. ಈಗ ನೋಡಿ, ನೀರು ಕಡಿಮೆ ಆಗಿದೆ. ಮತ್ತು ಇನ್ನೊಂದು ಕಪ್ ಹಾಕೋತಾ ಇದ್ದೀನಿ. ಈ ಥರ ನೋಡಿಕೊಂಡು ಒಂದು ಬ್ಯಾಟರ್ ರೆಡಿ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂತ. ನೋಡಿ, ಲಾಸ್ಟಲ್ಲಿ ಮತ್ತೆ ಒಂದು ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೀಟರಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಈ ಥರ ವೆರೈಟಿ ರೆಸಿಪಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಮತ್ತು ನಮಗೆ ನಿಮ್ಮೆಲ್ಲರ ಸಪೋರ್ಟ್ ಅಗತ್ಯ ಇರೋದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮದು ಹೊಸ ಚಾನಲ್ ಆಗಿರೋದ್ರಿಂದ ಎಲ್ಲರ ಸಪೋರ್ಟ್ ಬೇಕಾಗಿರುತ್ತೆ. ಈಗ ನೋಡಿ, ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ ಯಾವ ಥರ ಬ್ಯಾಟರ್ ರೆಡಿಯಾಗಿದೆ ಅಂತ ತೋರಿಸ್ತೀನಿ. ಒಂದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ದೋಸೆ ಬ್ಯಾಟರ್ ಇರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ತೆಳುವಾಗಿ ನಾವು ಇದನ್ನು ರೆಡಿ ಮಾಡ್ಕೋಬೇಕು. ನೋಡಿ ಈ ಥರ. ಈಗ ನಾನಲ್ಲಿ ಒಂದು ತವ ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ, ಬ್ಯಾಟರ್ ರೆಡಿ ಆಯಿತು. ಈಗ ಆಲೂ ಪರೋಟ ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತೇನೆ. ನೋಡಿ, ಈಗ ತವ ಬಿಸಿಯಾಗಿದೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಈಗ ಒಂದು 2 ಸ್ಪೂನಷ್ಟು ಬ್ಯಾಟರ್ ಹಾಕೋಬೇಕು. ನಂತರ ಈ ಥರ ಸ್ಪ್ರೆಡ್ ಮಾಡಿ ಇಡಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಡಬಾರ್ದು. ಯಾಕಂದರೆ ಒಳಗಡೆಯಿಂದನೂ ಚೆನ್ನಾಗಿ ಕುಕ್ ಆಗಬೇಕಲ್ಲ, ಅದಕ್ಕೋಸ್ಕರ. ಫುಲ್ಲು ಮೇಲ್ಗಡೆ ಎಲ್ಲ ಒಂದು ಸೈಡ್ ಡ್ರೈ ಆದ ತಕ್ಷಣ ನಾವು ಫ್ಲಿಪ್ ಮಾಡಿ ಇಡಬೇಕು. ಫ್ಲಿಪ್ ಮಾಡಿ ಹಾಕಿ ಮತ್ತು ಇನ್ನೊಂದು ಸಲ ಡ್ರೈ ಆಗುತ್ತೆ. ಅಷ್ಟು ಡ್ರೈ ಆದ ತಕ್ಷಣ ನಾವು ಈ ಥರ ಪ್ರೆಸ್ ಮಾಡ್ಕೊತಾ ಹೋಗಬೇಕು. ಚೆನ್ನಾಗಿ ಈ ಥರ ಫುಲ್ಲು ಒಳಗಡೆ ಎಲ್ಲ ಆಗಬೇಕು, ಕುಕ್ ಆಗಬೇಕಲ್ಲ ಒಳಗಡೆ ಎಲ್ಲ. ಅದಕ್ಕೋಸ್ಕರ ಪ್ರೆಸ್ ಮಾಡಿದ್ರೆ ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ. ಈಗ ಮತ್ತೆ ಫ್ಲಿಪ್ ಮಾಡಿ ಮತ್ತೆ ಆ ಥರ ನೋಡಿ ಸೈಡಿಂದೆಲ್ಲ ಪ್ರೆಸ್ ಮಾಡ್ತಾ ಬಂದಾಗ ಎಷ್ಟು ಚೆನ್ನಾಗಿ ಉಪ್ಕೊಂಡಿದೆ ನೋಡಿ. ತುಂಬ ಟೇಸ್ಟಿಯಾಗುವಂಥ ರೆಸಿಪಿ. ಈಸಿಯಾಗಿ ಮಾಡ್ಕೋಬೋದು. ಇಲ್ಲಾಂದರೆ ಒಂದು ಸ್ಟಫಿಂಗ್ ರೆಡಿ ಮಾಡಬೇಕು, ಅದಕ್ಕೆ ಚಪಾತಿ ಮಾಡಬೇಕು, ಮತ್ತು ಅದನ್ನು ರೋಲ್ ಮಾಡಬೇಕು, ಆ ಥರ ಎಲ್ಲ ಇರುತ್ತಲ್ಲ. ಆದರೆ ಇದರಲ್ಲಿ ಆ ಥರ ಏನೂ ಇಲ್ಲ. ಈಸಿಯಾಗಿ ಮಾಡ್ಕೋಬೋದು. ಎಷ್ಟು ಸಾಫ್ಟಾಗಿದೆ ಅಂತ ತೋರಿಸ್ತೀನಿ ನೋಡಿ. ಇದ್ರ ಮೇಲೆ ತುಪ್ಪ ಹಚ್ಚಿ ಹಾಗೆ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದರ ಸಾಫ್ಟ್ನೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಅದು ಥಮ್ಸ್ ಅಪ್ ಕೊಡಿ. ನೋಡಿ, ಇದರ ಸಾಫ್ಟ್ನೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಪ್ಪ ಹಚ್ಚಿ ಕೊಟ್ಟರೆ ಇದಕ್ಕೆ ಏನೂ ಸೈಡ್ ಡಿಶ್ಶೇ ಬೇಕಾಗಿಲ್ಲ, ಹಾಗೆ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಸ್ಕೂಲ್ಗೆ ಲಂಚ್ ಬಾಕ್ಸಿಗೆಲ್ಲ ಹಾಕ್ಕೊಡ್ಬೋದು. ನೋಡಿ, ಟ್ರೈ ಮಾಡಿ ನೀವು. ಓಕೆ.